ಲೆಕ್ಕ ಹಾಕಿದ್ರೆ ಗೊತ್ತಿಲ್ಲ. ಈಗ ಲೆಕ್ಕ ಹಾಕಿಲ್ಲ ಅವರು. ಯಾಕಂದರೆ ಇಲ್ಲೇ ವಿಶೇಷವಾಗಿ ನಾವು ಏನು ವಿಜ್ಞಾನಿಗಳು ತಿಳಿದವರು BSc MSc ಅಗ್ರಿ ಮಾಡಿದವರು ನಾವು ಕರ್ಕೊಳ್ತೀವಿ. ಅವ್ರು ಇರ್ಬೋದು ಅಲ್ಲಿ ಬುದ್ಧಿವಂತರು ಇಲ್ಲ ಅಂತಲ್ಲ. ಆದರೆ ವಾಸ್ತವವಾಗಿ ಈಗ ನೋಡಿ, ನೀವು ಒಂದು ವಿಚಾರ ಮಾಡಿರಿ, ಒಂದು ಕಬ್ಬು ಬೆಳಿಬೇಕಾದ್ರೆ 1 ವರ್ಷದಿಂದ ಬೇಕು ನಿಮ್ಗೆ. 1 ವರ್ಷ ಆರಂಭದ ಹಂತ ಹಿಡ್ಕೊಂಡು ಅಂತ್ಯದ ಹಂತವರೆಗೆ ಏನೇನು ಲೆಕ್ಕ ಬರ್ತದಪ್ಪ, ಖರ್ಚು ಬರ್ತದೆ. ಆರಂಭಕ್ಕೆ ಭೂಮಿಗಳೇ ಮಾಡ್ಕೋಬೇಕು, ಕಸ ತಗೋಬೇಕು, ರಂಟಿ ಕುಂಟಿ ಹೊಡಿಬೇಕು. ಒಂದು ಎಕರೆದ ಮಾತಾಡ್ತೀನಿ, ನಿಮಗೆ ಎಷ್ಟು ಖರ್ಚು ಬರ್ತದೆ. ಅದು ಮುಗಿದಪ್ಪ ಅಂದು ಕೂಡಲೇ ಆ ಭೂಮಿ ಒಳಗೆ ಹದ ಆಗಲಪ್ಪ ಚಲೋ ಬರಲ್ಲ ಅಂತೇಳಿ ಸಗಣಿ ಗೊಬ್ಬರ ಮತ್ತು ಇನ್ನುಳಿದ ಗೊಬ್ಬರ ಕೂಡಿಸಿ ಅದ್ರಾಗ ಗಿಂಜು ಕಡಿಮೆ ಅದು ಕೂಡಿಸಿ ಹಾಕಬೇಕು. ಆಮೇಲೆ ನೀವು ಸಾಲು ಬಿಟ್ಕೋಬೇಕು. ಸಾಲು ಬಿಟ್ಕೊಂಡ್ಮೇಲೆ ನೀವು ಬೀಜ ಮತ್ತು ಅದೊಂದು ದೊಡ್ಡ ಕಸರತ್ತು ರೀ. ಅದನ್ನು ಹಾಕ್ಕೋಬೇಕು, ಮಾಡಬೇಕು. ಭೂಮಿ ಮೊದಲ ಗಟ್ಟಿ ಮಾಡ್ಕೊಳ್ಬೇಕು. ಹೆಚ್ಚಾಗುವಂಗೆ ಈ ಒಂದು ರಾಸಾಯನಿಕ ಏನು ಗೊಬ್ಬರಗಳದಾವ ಅದನ್ನು ತಂದು ಹಾಕುವಂಥದ್ದು ಅನೇಕ ನಾವು ನೋಡ್ತಾ ಇದ್ದೀವಿ. ಮಾಡ್ಕೊಂಡು ಆಮೇಲೆ ಏನಪ್ಪ ಅಂದರೆ ಮುಗಿದ ಮೇಲೆ ಬೀಜ ಊರಬೇಕು. ಬೀಜ ಊರಿದ ಮೇಲೆ ಮುಂದಿನ ಕೆಲಸ. ಅಲ್ಲಿವರೆಗೆ ಬೀಜ ಒಂದು ಹಂತಕ್ಕೆ ಬರೋ ತನಕ 3 ಸಲ ಅಥವಾ 4 ಸಲ ಕಸ ತೆಗಿತಾರೆ. ಅದ್ರ ಖರ್ಚು ವೆಚ್ಚ. ಆಮೇಲೆ ನೀರಂದ್ರೆ ಹಾಸ್ತಾನೆ ಇರಬೇಕು. 3 ದಿವಸಕ್ಕೋ ವಾರಕ್ಕೂ. ಬಿಸಿಲು ಹಚ್ಚಾದಾಗ ಕೆಲವೊಮ್ಮೆ ಹೆಚ್ಚು ನೀರು ಬೇಕಾಗ್ತದೆ, ಕೆಲವೊಮ್ಮೆ ನೀರು ಸಿಗುವುದಿಲ್ಲ. ನೀರು ಸಿಗಿದ್ರೆ ಚೆನ್ನಾಗಿ ಬೆಳೆಯೋದಿಲ್ಲ. ಆದರೆ ಮತ್ತೆ ಗೊಬ್ಬರ ಹೋಗ್ತಿರ್ಬೇಕು. ಮೇಲಿನ ರಾಸಾಯನಿಕ ಗೊಬ್ಬರವನ್ನು, ಯೂರಿಯಾವನ್ನು ಮತ್ತೊಂದನ್ನು ಹಾಕಬೇಕಾಗ್ತದೆ. ಅದ್ರ ಜೋಡಿ 3 ರಿಂದ 4 ಸಲ ಕಸ ತೆಗಿಬೇಕಾಗ್ತದೆ ರೀ. ಅದು ಮುಗಿದಪ್ಪ ಅಂತಂದ್ರೆ ಅವ್ರು ಔಷಧಿ ಹಾಕೋದು ಮತ್ತೆ 2-3 ಮತ್ತು ಏನಪ್ಪ ಕೆಲಸಗಳು ಹಚ್ಚಬೇಕಾಗಿದೆ, ಕಸ ತೆಗೆಯುವಂಥದ್ದು. ಆಮೇಲೆ ನೀರಿಂದ ನಿರಂತರ ಹಾಸ್ತಾನೆ ಇರಬೇಕು. ಇವೆಲ್ಲ ಆದಾಗ ಒಂದು ಹಂತಕ್ಕೆ ಬಂದು ಕಬ್ಬು ನಿಲ್ತದೆ ರೀ. ಇಷ್ಟು ನಿಲ್ಲಬೇಕಾದ್ರೆ ಎಷ್ಟು ಖರ್ಚಾಗಿರ್ತದೆ. ಒಮ್ಮೆ ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ರೈತ ಮಾಡ್ಕೊಳ್ಳಿ. ಇದನ್ನು ಕೇವಲ ನಾಯಕರಿಗೆ ಹೇಳ್ತಾ ಇಲ್ಲ. ಪಾಪ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ, ಒಂದಿಷ್ಟು ಕಲ್ತವರಲ್ಲಿ ಇದ್ದವರು ಅಥವಾ ಒಂದು ಸ್ವಲ್ಪ ತಿಳುಕಿದ್ದಂಥ ಜನ ಪಾಪ ಮಾತಾಡ್ತಾ ಇದ್ದಾರೆ. ಆದ್ರೆ ಅತ್ಯಂತ ನಿರ್ಣಾಯಕವಾಗಿ ಇವತ್ತು ಹೋರಾಟ ಮಾಡಬೇಕಾಗಿತ್ತು ರೈತರು. ತಮ್ಮದು ಅರ್ಥ ಮಾಡ್ಕೋಬೇಕಾಗಿತ್ತು. ಭಾಳಷ್ಟು ರೈತರು ಪಾಪ ಅಶಿಕ್ಷಿತರು. ಅವ್ರಿಗೆ ಅಗದಿ ಬಡತನ ಬದುಕು ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ನುಚ್ಚ ಒಂದಿಷ್ಟ ಮಜ್ಜಿಗೆ